ಸಿದ್ದರಾಮಯ್ಯ ಅವರು ಪ್ರಚಾರ ನಡೆಸ್ತಾ ಇದ್ದಂತಹ ವೇಳೆ ಭಾರೀ ಭದ್ರತಾ ಲೋಪ ಇವತ್ತು ನಡೆದು ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ಸಿಎಂ ರೋಡ್ ಶೋ ವೇಳೆ ಭದ್ರತಾ ಲೋಪ ಪ್ರಕರಣ ಇತ್ತಲ್ವಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗನ್ ಇಟ್ಕೊಂಡಿದ್ದಂತಹ ವ್ಯಕ್ತಿಯನ್ನ ಪೊಲೀಸರು ಕೊನೆಗೂ ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಹೆಚ್ಚುವರಿ ಪೊಲೀಸ್ ಆಯುಕ್ತರಿಂದ ರಿಯಾಜ್ ಅನ್ನೋ ವ್ಯಕ್ತಿಯನ್ನ ಈಗ ವಿಚಾರಣೆ ಮಾಡ್ತಾ ಇರುವಂತದ್ದು. ಕಮಿಷನರ್ ಸೂಚನೆ ಬೆನ್ನಲ್ಲೇ ದೌಡಾಯಿಸಿ ಆತನನ್ನ ಕರ್ಕೊಂಡೋಗಿ ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಇನ್ನು ಹಲವು ಆಯಾಮದಲ್ಲಿ ಪೊಲೀಸರಿಂದ ತನಿಖೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಪಿಸ್ತೂಲ್ ಅನ್ನ ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇವತ್ತು ಸೌಮ್ಯ ರೆಡ್ಡಿ ಅವರ ಪರ ಇವತ್ತು ಅಬ್ಬರದ ಪ್ರಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಹಾರ ಹಾಕೋದಿಕ್ಕೆ ಅಂತ ದೌಡಾಯಿಸಿದಂತಹ ರಿಯಾಜ್ ಅನ್ನೋ ವ್ಯಕ್ತಿ ಜೇಬಲ್ಲಿ ಗನ್ ಇರೋದು ಪತ್ತೆಯಾಗಿತ್ತು. ಆದ್ರೆ ಯಾವುದೇ ರೀತಿಯ ತಪಾಸಣೆಯನ್ನ ಪೊಲೀಸರು ಅಲ್ಲಿ ಮಾಡಿರಲಿಲ್ಲ. ಇದೇ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮದವರು ಕೂಡ ಸುದ್ದಿಯನ್ನ ಪ್ರಸಾರ ಮಾಡಿದ್ರು. ಈಗ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಜೊತೆಗೆ ಈಗ ಆತನ ಪಿಸ್ತೂಲ್ ಇತ್ತಲ್ವಾ, ಅದನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಹಲವು ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ನೀವ್ ಯಾಕೆ ಗನ್ ಇಟ್ಕೊಂಡು ಹೋಗಿದ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಸಿಎಂ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪ ಉಂಟಾಗಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರ ವ್ಯಾಪ್ತಿಯ ಬೈರಸಂದ್ರದಲ್ಲಿ ಸೌಮ್ಯ ರೆಡ್ಡಿ ಪರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ರೋಡ್ ಶೋ ಅನ್ನ ನಡೆಸ್ತಾ ಇದ್ದು, ಇಂತಹ ಸಂದರ್ಭದಲ್ಲಿ ತೆರೆದ ವಾಹನ ಏರಿದಂತಹ ಸಿದ್ದಾಪುರ ಕಾಂಗ್ರೆಸ್ ಮುಖಂಡ ರಿಯಾಜ್ ಸಿಎಂ ಸಿದ್ದರಾಮಯ್ಯ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಆಗಿರ್ಬೋದು, ಇನ್ನು ಆರ್.ವಿ. ದೇವರಾಜ್ಗೆ ಹೂವಿನ ಹಾರ ಕೂಡ ಹಾಕಿದ್ರು. ಇಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಇದು ಘಟನೆ ನಡೆದಿರೋದು ನಮ್ಮ ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಿಲ್ಸನ್ ಗಾರ್ಡನ್ ಇಂದ ಒಂದು ಸ್ವಲ್ಪ ದೂರದಲ್ಲೇ ಘಟನೆ ಆಗ್ತದೆ. ಆಯುಧಕ್ಕೆ ಸಂಬಂಧಪಟ್ಟ ಹಾಗೆ ಆಯುಧ ಒಂದು ಲೈಸೆನ್ಸ್ಡ್ ವೆಪನ್ ಇರ್ತದೆ. ಹಾಗೂ ಆ ವ್ಯಕ್ತಿ ಮೇಲೆ ಈ ಮುಂಚೆ ಹಲ್ಲೆ ಆಗಿರೋ ಕಾರಣ ಮತ್ತೊಮ್ಮೆ ಹಲ್ಲೆ ಆಗುವ ಸಾಧ್ಯತೆ ಇರೋದರಿಂದ ಅವರಿಗೆ ಎಕ್ಸೆಂಪ್ಷನ್ ನೀಡಲಾಗಿದೆ. ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಇದ್ರ ಬಗ್ಗೆ ಹಾಗೂ ಎಲ್ಲ ಆಯಾಮಗಳಲ್ಲಿ ಹೆಚ್ಚಿನ ಒಂದು ಎನ್ಕ್ವೈರಿ ಅಡಿಷನಲ್ CP ವೆಸ್ಟ್ ಸರ್ರಿಂದ ನಡೀತಾ ಇದೆ. ಈ ಹಿಂದೆ ಅವರಿಗೆ 2019ರಲ್ಲಿ ಮಾರಣಾಂತಿಕ ಹಲ್ಲೆ ಆಗಿದ್ದು ಮತ್ತೊಮ್ಮೆ ರಿಪೀಟ್ ಆಗೋ ಸಾಧ್ಯತೆ ಇರೋದರಿಂದ ವ್ಯಕ್ತಿಗೆ ಥ್ರೆಟ್ ಪರ್ಸೆಪ್ಷನ್ ಇರೋದರಿಂದ ಅದನ್ನು ಒಂದು ಪರಿಗಣಿಸಿ ಎಕ್ಸೆಂಪ್ಷನ್ ಕೊಟ್ಟಿದ್ದೀವಿ. ಬ್ಯಾಂಕ್ ಎಂಪ್ಲಾಯೀಸು ಕೆಲವರು ತುಂಬ ಗೋಲ್ಡ್ ಇದು ಮಾಡೋರು ಮತ್ತು ಈ ರೀತಿ ಹಲ್ಲೆಗೆ ಒಳಗಾದವರು ಮತ್ತೊಮ್ಮೆ ಹಲ್ಲೆಗೆ ಒಳಗಾಗಬಹುದಂತಹ ಜನರಿಗೆ ಅವರ ಥ್ರೆಟ್ ಪರ್ಸೆಪ್ಷನ್ ನೋಡಿಕೊಂಡು ಎಕ್ಸೆಂಪ್ಷನ್ ನೀಡಲಾಗಿರ್ತದೆ. ಅದಕ್ಕಂತಾನೆ ಒಂದು ಸ್ಕ್ರೀನಿಂಗ್ ಕಮಿಟಿ ಸಹ ಇರ್ತದೆ. ಆ ಎಕ್ಸೆಂಪ್ಷನ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ ರಿಯಾಜ್ ಅವರನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈಗ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ? ಚಂದನ, ರಿಯಾಜ್ ಅಹಮದ್ ಅಂತ ಹೇಳಿ ಈತ 2019ರಲ್ಲಿ ಈ ಹಿಂದೆ ಇದೇ ಯಾವ್ದೋ ಎದುರಾಳಿ ಗ್ಯಾಂಗು ಸುಮಾರು 3-4 ಜನ ಈತನ ಮೇಲೆ ಹಲ್ಲೆಯನ್ನ ನಡೆಸಿತ್ತು. ಆ ಸಂಬಂಧ FIR ಅನ್ನ ದಾಖಲಿಸಿದ್ರು. ಆ ಬಳಿಕ ನನಗೆ ಜೀವ ಭಯ ಇದೆ ಅಂತ ಹೇಳಿ ಗನ್ ಲೈಸೆನ್ಸ್ಗೆ ಅಪ್ಲೈ ಮಾಡಿ ಪೊಲೀಸ್ ಇಲಾಖೆಯಿಂದ ಗನ್ ಸಹ ಪಡ್ಕೊಂಡಿದ್ರು. ಇವತ್ತು ಈ ವಿಚಾರ ಏಕಾಏಕಿ ಇವರು ಈ ಒಂದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಎಂ ರವರು ಪ್ರಚಾರವನ್ನ ಮಾಡುವ ಸಂದರ್ಭದಲ್ಲಿ ಏಕಾಏಕಿ ಆ ಒಂದು ಪ್ರಚಾರ ವಾಹನವನ್ನ ಏರ್ತಾರೆ. ಆ ಸಂದರ್ಭದಲ್ಲಿ ಸಿಎಂ ಸೇರಿದಂತೆ ವಾಹನದ ಮೇಲಿದ್ದಂತಹ ಎಲ್ಲಾ ನಾಯಕರುಗಳಿಗೆ ಹಾರ ಹಾಕುವ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಿಯಾಜ್ ಅಹಮದ್ ಸ್ವಂಟದಲ್ಲಿ ಗನ್ ಇರುತ್ತೆ. ಆ ಬಳಿಕ ಏಕಾಏಕಿ ಅಂದ್ರೆ Z+ ಸೆಕ್ಯೂರಿಟಿ ಹೊಂದಿರತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಬಳಿ ಈ ರೀತಿಯಾದಂತಹ ಮರಕಸ್ತ್ರಗಳಿರ್ಬೋದು, ವೆಪನ್ಗಳಿರ್ಬೋದು, ಇವ್ಯಾವುದನ್ನು ಕೂಡ ಕೊಂಡೊಯ್ಯುವಂತಿಲ್ಲ. ಆ ಬಗ್ಗೆ ನಿಗಾವನ್ನ ಇಡಬೇಕಾದಂತಹದ್ದು ಪೊಲೀಸರ ಜವಾಬ್ದಾರಿ. ವೇದಿಕೆಯ ಮೇಲಿದ್ದಂತಹ ವಾಹನದ ಮೇಲಿದ್ದಂತಹ
ಆರ್ ವಿ ದೇವರಾಜ್ರವರು ಇವ್ರನ್ನ ಮೇಲಕ್ಕೆ ಕರೀತಾರೆ. ಆ ಸಂದರ್ಭದಲ್ಲಿ ಇವರು ವಾಹನವನ್ನ ಏರಿ ಹಾರವನ್ನ ಹಾಕ್ತಾರೆ. ಆ ಸಂದರ್ಭದಲ್ಲಿ ಆ ಗನ್ ಏನಿದೆ ಅದು ಸಾರ್ವಜನಿಕವಾಗಿ ಪ್ರದರ್ಶನ ಆಗಿದೆ. ಸಿಎಂ ಹತ್ತಿರಕ್ಕೆ ಈ ರೀತಿಯಾಗಿ ಇಷ್ಟು ಹತ್ತಿರಕ್ಕೆ ಗನ್ನನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಸೆಕ್ಯೂರಿಟಿ ವೈಫಲ್ಯ ಅನ್ನೋ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ಟೀಕೆಯನ್ನ ಮಾಡಿದ್ವಿ. ಈಗ ಸದ್ಯ ಪ್ರಕರಣ ಸಂಬಂಧ ಈ ಸಿದ್ದಾಪುರ ಪೊಲೀಸರು ಇದೀಗ ರಿಯಾಜ್ ಅಹ್ಮದ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆತನನ್ನ ವಿಚಾರಣೆ ಮಾಡುವ ಕೆಲಸವನ್ನ ಸಹ ಮಾಡ್ತಿದ್ದಾರೆ. ಅದರ ಜೊತೆಗೆ ಆತನ ಗನ್ ಏನಿತ್ತು ಅದನ್ನ ಸೀಸ್ ಮಾಡ್ಕೊಳ್ಳೋ ಕೆಲಸವನ್ನ ಕೂಡ ಮಾಡಿದ್ದಾರೆ. ಚಂದನ. ಓಕೆ, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಗನ್ ಹಿಡ್ಕೊಂಡಿದ್ದಂತಹ ರಿಯಾಜ್ ನಮ್ಮ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಏನ್ ಮಾತನಾಡಿದ್ರು ಎಲ್ಲವನ್ನ ನೋಡ್ತಾ ಹೋಗೋಣ. ಸಿಎಂ ರೋಡ್ ಶೋ ವೇಳೆ ಭದ್ರತಾ ಲೋಪ ಪ್ರಕರಣ ಇತ್ತಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಗನ್ ಇಟ್ಕೊಂಡಿದ್ದಂತಹ ಕಾರ್ಯಕರ್ತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಅವ್ರು ಮಾತನಾಡ್ತಾ ಹೇಳ್ತಾ ಇದ್ರು, 2019 ಚುನಾವಣೆ ವೇಳೆ ನನ್ನ ಮೇಲೆ ಕೊಲೆ ಪ್ರಯತ್ನ ನಡೆದಿತ್ತು. ಹಾಗಾಗಿ ನನ್ನ ಆತ್ಮರಕ್ಷಣೆಗಾಗಿ ನಾನು ಲೈಸೆನ್ಸ್ ಹೊಂದಿರುವಂತಹ ಪಿಸ್ತೂಲ್ ಅನ್ನ ನಾನು ಇಟ್ಕೊಂಡಿದ್ದೀನಿ. ಹೀಗಾಗಿ ಪಿಸ್ತೂಲ್ ಹೊಂದಿದ್ರು ಕೂಡ ನಾನು ಬೇರೆ ಯಾವುದೇ ರೀತಿಯ ಉದ್ದೇಶವನ್ನ ಇಟ್ಕೊಂಡು ನಾನು ಸಿಎಂ ಬಳಿ ಹೋಗಿರ್ಲಿಲ್ಲ ಅನ್ನೋ ಮಾತನ್ನ ಕೂಡ ರಿಯಾಜ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಇದ್ರು. ಆದ್ರೂ ಇದು ಒಂದ್ ರೀತಿಯಾಗಿ ಕಾನೂನ ಪ್ರಕಾರವಾಗಿ ನಾವು ನೋಡ್ತಾ ಹೋಗೋದ್ರೆ ತಪ್ಪೇ. ಅದು ಪೊಲೀಸರ ಒಂದ್ ರೀತಿಯಾಗಿ ದೌರ್ಬಲ್ಯನೂ ಇಲ್ಲಿ ಕಾಣಿಸ್ತಾ ಇದೆ. ಅವರು ಎಲ್ಲಾ ರೀತಿಯ ತಪಾಸಣೆಯನ್ನ ಮಾಡಿ ಅಲ್ಲಿ ಬಿಡಬೇಕಾಗಿತ್ತು. ಓಕೆ, ಏನ್ ಮಾತನಾಡಿದ್ರು ರಿಯಾಜ್ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಕಾರ್ಯಕರ್ತ ನಾನು ಅಲ್ಲಿ ಕೆಳಗಡೆ ಸೆಕ್ಯೂರಿಟಿ ಇರತ್ತಲ್ಲ, ಅದಕ್ಕೆ ಇಂಟಿಮೇಷನ್ ಮಾಡ್ತೀನಿ ನಾನು. ಯಾಕೆ ಅಂದ್ರೆ ನೋಡಪ್ಪ, ಸೆಲ್ಫ್ ಡಿಫೆನ್ಸ್ ಅಪ್ಪ ನಾನು ಹೋಗ್ತಾ ಇದ್ದೀನಿ. ಅವ್ರು ಕೇಳ್ತಾರೆ ನನ್ಗೆ, ನಿಮ್ಮ ಹತ್ರ ಲೈಸೆನ್ಸ್ ಇದೆಯಾ ಸರ್, ನೀವು ಸ್ಪೆಷಲ್ ಪರ್ಮಿಷನ್ ತಗೊಂಡಿದ್ದೀರಾ? ಹೌದು. ಅದೆಲ್ಲ ನೋಡಿ ಆಮೇಲೆ ಮೇಲೆ ಹೋಗಿರೋದು. ಕೋಡ್ ಆಫ್ ಕಂಡಕ್ಟ್ ನಲ್ಲೇ ಅಟ್ಯಾಕ್ ಮಾಡಿದ್, ನಂಗೆ ಮರ್ಡರ್ ಮಾಡಕ್ ಬಂದಿದ್ರು ಯಾರೋ ಲಾಸ್ಟ್ ಎಲೆಕ್ಷನ್ಸ್ ನಲ್ಲಿ. ಅದಕ್ಕೋಸ್ಕರ ನನ್ಗೆ ಒಂದು ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದ್ದಾರೆ. ನಾನ್ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತ ನಾನು ಅಲ್ಲಿ ಕೆಳಗಡೆ ಸೆಕ್ಯೂರಿಟಿ ಇರತ್ತಲ್ಲ, ಅದಕ್ಕೆ ಇಂಟಿಮೇಷನ್ ಮಾಡ್ತೀನಿ ನಾನು. ಯಾಕೆ ಅಂದ್ರೆ ನೋಡಪ್ಪ, ಸೆಲ್ಫ್ ಡಿಫೆನ್ಸ್ ಅಪ್ಪ ನಾನು ಹೋಗ್ತಾ ಇದ್ದೀನಿ. ಅವ್ರು ಕೇಳ್ತಾರೆ ನನ್ಗೆ, ನಿಮ್ಮ ಹತ್ರ ಲೈಸೆನ್ಸ್ ಇದೆಯಾ ಸರ್, ನೀವು ಸ್ಪೆಷಲ್ ಪರ್ಮಿಷನ್ ತಗೊಂಡಿದ್ದೀರಾ? ಹೌದು. ಅದೆಲ್ಲ ನೋಡಿ ಆಮೇಲೆ ಮೇಲೆ ಹೋಗಿರೋದು. ಕೋಡ್ ಆಫ್ ಕಂಡಕ್ಟ್ ನಲ್ಲೇ ಅಟ್ಯಾಕ್ ಮಾಡಿದ್, ನಂಗೆ ಮರ್ಡರ್ ಮಾಡಕ್ ಬಂದಿದ್ರು ಯಾರೋ ಲಾಸ್ಟ್ ಎಲೆಕ್ಷನ್ಸ್ ನಲ್ಲಿ. ಅದಕ್ಕೋಸ್ಕರ ನನ್ಗೆ ಒಂದು ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದ್ದಾರೆ. ನಾನ್ ಕಾರ್ಯಕರ್ತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಕೂಡ ಒಂದ್ ರೀತಿಯಾಗಿ ಕಿಡಿಕಾರ್ತಾ ಇರುವಂತದ್ದು. ರಾಜ್ಯದ ಕಾನೂನು ವ್ಯವಸ್ಥೆ ಬಗ್ಗೆನೇ ಈಗ ವಿಪಕ್ಷಗಳು ಪ್ರಶ್ನೆ ಮಾಡ್ತಿವೆ. ಸಿಎಂ ರೋಡ್ ಶೋ ವೇಳೆ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳಿಗೆ ಒಂದು ರೀತಿಯಾಗಿ ಇದು ಅಸ್ತ್ರ ಅಂತಾನೆ ಹೇಳ್ಬೋದು. ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಇದು ಭದ್ರತಾ ವೈಫಲ್ಯ. ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಆಗಬಾರದು. ಸಿಎಂ ಪ್ರಚಾರದಲ್ಲಿ ಈ ರೀತಿ ಆಗಿರೋದು ಒಂದು ರೀತಿಯಾಗಿ ಪೊಲೀಸಿಂಗ್ ವ್ಯವಸ್ಥೆಯ ದೌರ್ಬಲ್ಯ ಅಂತ ಕೂಡ ಬಿಜೆಪಿ ನಾಯಕರು ಈಗ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋಗ್ಬಿಟ್ಟಿದೆ, ಹದಗೆಟ್ಟಿದೆ ಅಂತ ಸಾಕಷ್ಟು ಬಿಜೆಪಿ ನಾಯಕರು ಈಗ ಆಕ್ರೋಶವನ್ನ ಹೊರ ಹಾಕ್ತಾ ಹೋಗ್ತಿದ್ದಾರೆ. ಏನ್ ಮಾತನಾಡಿದ್ರು ನೋಡ್ತಾ ಹೋಗೋಣ. ಅದು ಸೆಕ್ಯೂರಿಟಿ ಅವರ ವೈಫಲ್ಯ. ಈಗ ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾರನ್ನು ತಪಾಸಣೆ ಮಾಡಲ್ಲ. ಅದು ಇಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಭದ್ರತಾ ವೈಫಲ್ಯಗಳಾಗಬಾರ್ದು. ಅದಕ್ಕೆ ಮುಂಜಾಗ್ರತೆ ಕ್ರಮ ತಗೊಳ್ಳೋದು ಸೂಕ್ತ ಅಂತ ನನ್ನ. ಮುಖ್ಯಮಂತ್ರಿಗೆ ಬಂದು ಹಾರ ಹಾಕುವಂಥದ್ದು ಇದೆಲ್ಲ ನೋಡ್ತಾ ಇದ್ರೆ ಭದ್ರತಾ ವೈಫಲ್ಯ. ಇದು ಪ್ರಶ್ನೆನೇ ಅಲ್ಲ, ವೈಫಲ್ಯ, ಪೊಲೀಸರ ವೈಫಲ್ಯ. ಗನ್ನನ್ನು ಅವರು ಪೊಲೀಸರಿಗೆ ಸರೆಂಡರ್ ಮಾಡದೆ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇರುವಂಥದ್ದು ದೊಡ್ಡ ಅಪರಾಧ. ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ, ಕಾನೂನು ಅನ್ನೋದಕ್ಕೆ ಏನೂ ಮಾನ್ಯತೆ ಇಲ್ಲ, ಗೌರವ ಇಲ್ಲ. ಒಬ್ಬ ಮುಖ್ಯಮಂತ್ರಿಯವರ ಮುಂದೆನೇ ಈ ಪರಿಸ್ಥಿತಿ ಇದೆ ಅಂದರೆ ಈ ವ್ಯಕ್ತಿ ತನ್ನ ಗನ್ನನ್ನು ಹೇಗೆ ಕ್ಯಾರಿ ಮಾಡ್ತಿದ್ದಾನೆ, ಇದಕ್ಕೆ ಉತ್ತರ ಕೊಡಬೇಕು. ಈ ತಕ್ಷಣ ಈ ವಿಚಾರದಲ್ಲಿ ಉತ್ತರ ಕೊಡಬೇಕು. ಇಲ್ಲದೇ ಯಾವ ರೀತಿ ಕಾನೂನು ವ್ಯವಸ್ಥೆ ಇದೆ ಅನ್ನೋದು ಈ ಮುಖ್ಯಮಂತ್ರಿಗಳದ್ದು ಇದಕ್ಕೆ ಉತ್ತರನೇ ಇಲ್ಲ ಅವರಲ್ಲಿ.